ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 153 ಪಾಯಿಂಟ್ಸ್ ಡೌನ್ ಆಗಿ 52,693 ಕ್ಲೋಸ್ ಆದರೆ ನಿಫ್ಟಿ 42 ಪಾಯಿಂಟ್ಸ್ ಡೌನ್ ಆಗಿ 15,732 ಕ್ಲೋಸ್ ಆಗಿದೆ. ವರಾಸ್ ಬ್ಯಾಂಕ್ ನಿಫ್ಟಿ 94 ಪಾಯಿಂಟ್ಸ್ ಡೌನ್ ಆಗಿ 33,311 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಷನ್, ಓಪನಿಂಗ್ ಗ್ಯಾಪ್ ಡೌನ್, ಸೆಲ್ಲಿಂಗ್ ಇಂಟೆನ್ಸಿಟಿ ಕಾಣಿಸಿದೆ ಮಾರ್ಕೆಟ್ ಅಲ್ಲಿ. ಬಟ್ ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ರ ನಿಫ್ಟಿ ಫಾಲ್ ಆಗ್ತಾ ಇರೋದು, ಆ ಪಾಯಿಂಟ್ ಇಂದ ಸ್ಟ್ರಾಂಗ್ ರಿವರ್ಸಲ್ ಮಾರ್ಕೆಟ್ ಅಲ್ಲಿ ಕಾಣಿಸಿದೆ. ಆದ್ರೆ ಆತರ ಬರ್ತಿರೋ ರ್ಯಾಲಿಯಲ್ಲಿ ಅಗೈನ್ ಸೆಲ್ ಆಫ್ ಆಗ್ತಾ ಸೆಕೆಂಡ್ ಹಾಫ್ ಅಲ್ಲಿ ತಿರ್ಗಾ ನಮಗೆ ಮಾರ್ಕೆಟ್ ಅಲ್ಲಿ ಫಾಲ್ ಕಾಣಿಸಿದೆ. ಇವತ್ತು ನಿಯರ್ ಟು 15,670 ಹತ್ರ ಸಪೋರ್ಟ್ ತಗೊಂಡು 15,860 ನಿಯರ್ ಟು 200 ಪಾಯಿಂಟ್ಸ್ ಹತ್ರ ಇವತ್ತು ಮಾರ್ಕೆಟ್ ಮೂವ್ ಆಗಿದೆ. ನಿನ್ನೆ ವಿಡಿಯೋದಲ್ಲಿ ಮಾತಾಡ್ಕೊಂಡಿರೋ ತರ ಲೆವೆಲ್ಸ್ ಇವತ್ತು ನಾನು ನಿಮಗೆ ಮಾರ್ನಿಂಗ್ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಇದೇ ಲೆವೆಲ್ಸ್. ಈ ಲೆವೆಲ್ಸ್ ನ ಡೈಲಿ ಫಾಲೋ ಆಗೋದಕ್ಕೆ ಪ್ರಯತ್ನ ಮಾಡಿ. ನಾನು ಅಪ್ಡೇಟ್ ಮಾಡೋ ಲೆವೆಲ್ಸ್ ವರ್ಕ್ ಆಗತ್ತೆ ಅಂತ ಹೇಳ್ಬೇಕಂತಲ್ಲ, ನೀವೇನಾದ್ರೂ ಟ್ರೇಡ್ ಮಾಡ್ತಾ ಇದ್ರಿ ನಿಮ್ಮ ಸ್ಟಡಿಗೆ ಈ ಲೆವೆಲ್ಸ್ ಆಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇವನ್ ಮಾರ್ನಿಂಗ್ ಕ್ಲೋಸಿಂಗ್ ಬಿಲೋ 15,670 ಫರ್ದರ್ ವೀಕ್ನೆಸ್ ಗೆ ಸೈನ್ ಅಂತಾನು ಮೆನ್ಷನ್ ಮಾಡಿದೀನಿ. ಇವತ್ತಂತೂ ಆತರ ನಡೆದಿಲ್ಲ. ಬೈ ಎಂಡ್ ಆಫ್ ದ ಡೇ 15,700 ಅಬೋವ್ನೇ ಮಾರ್ಕೆಟ್ ಕ್ಲೋಸ್ ಆಗಿದೆ. ಬಟ್ ಮಾರ್ಕೆಟ್ ಅಲ್ಲಿ ಅಷ್ಟೊಂದು ಸ್ಟ್ರೆಂತ್ ಅಂತೂ ಕಾಣಿಸ್ತಿಲ್ಲ. ಐ ಥಿಂಕ್ ಫೆಡ್ ಮೀಟಿಂಗ್ ಔಟ್ಕಮ್ ಬಂದ ಮೇಲೆ ಮಾರ್ಕೆಟ್ ಡೈರೆಕ್ಷನ್ ತಗೊಳತ್ತೆ ಅಂತ ಅನ್ಕೊಂತಿದ್ದೀನಿ. ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಅವರ ಡೇಟಾ ಇಂದ ಮಾರ್ಕೆಟ್ 75 ಬೇಸಿಸ್ ಪಾಯಿಂಟ್ಸ್ ಹತ್ರ ಫೆಡ್ ಅವರು ರೇಟ್ ಹೈಕ್ ತಗೊಂತಾರಂತ ಎಕ್ಸ್ಪೆಕ್ಟ್ ಮಾಡ್ತಿದೆ. ಆಕ್ಚುಲಿ 50 ಬೇಸಿಸ್ ಪಾಯಿಂಟ್ಸ್ ಅಂತ ಇಲ್ಲಿಂದ ತುಂಬಾ ಟೈಮ್ ಬ್ಯಾಕ್ ಮಾರ್ಕೆಟ್ ಅನ್ಕೊಂಡಿದೆ. ಆದ್ರೆ ರೀಸೆಂಟ್ US CPI ಇನ್ಫ್ಲೇಷನ್ ಡೇಟಾ ಬಂದ ಮೇಲೆ 50 ಬೇಸಿಸ್ ಪಾಯಿಂಟ್ಸ್ ಜಾಸ್ತಿ ಮಾಡಿದ್ರೆ ಇನ್ಫ್ಲೇಷನ್ ಯಾವ ತರ ಕಂಟ್ರೋಲ್ ಆಗಲ್ಲ ಅಂತ ಫೆಡ್ ಅವರು ಭಾವಿಸಿ 75 ಬೇಸಿಸ್ ಪಾಯಿಂಟ್ಸ್ ಜಾಸ್ತಿ ಮಾಡ್ತಾರೋ ತರ ಮೋಸ್ಟ್ ಆಫ್ ದ US ಗೆ ಸಂಬಂಧಿಸಿರುವ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಪಬ್ಲಿಷ್ ಮಾಡ್ತಾ ಇರೋದ್ರಿಂದ ಫೆಡ್ ಅವರು ಅದೇ ತರ ಭಾವಿಸ್ತಾ ಇದಾರೆ ಅಂತ ಮಾರ್ಕೆಟ್ 75 ಬೇಸಿಸ್ ಪಾಯಿಂಟ್ಸ್ ಗೆ ಈಗ ಪ್ರಿಪೇರ್ಡ್ ಆಗಿದೆ. ನಿನ್ನೆ ಫಾಲ್ ಬಂದ ಮೇಲೆ ಈಗ 75 ಬೇಸಿಸ್ ಪಾಯಿಂಟ್ಸ್ ಮಾರ್ಕೆಟ್ ಅಲ್ಲಿ ಬಂದ್ರೆ ಅದು ಈಗ ಸರ್ಪ್ರೈಸ್ ಆಗಲ್ಲ ಮಾರ್ಕೆಟ್ಗೆ. ಬಟ್ 75 ಬೇಸಿಸ್ ಪಾಯಿಂಟ್ ಜೊತೆಗೆ ಫರ್ದರ್ ಆಗಿ ನಾವು ಈ ತರ 75 ಬೇಸಿಸ್ ಪಾಯಿಂಟ್ ಹೈಕ್ ನ ಮಲ್ಟಿಪಲ್ ಟೈಮ್ಸ್ ತಗೊಂತೀವಿ ಅಂತ, ಇಲ್ಲ ಅಂದ್ರೆ ಅನದರ್ ಕೇಸು 75 ಬೇಸಿಸ್ ಪಾಯಿಂಟ್ಸ್ ಅಲ್ದ್ರೆ ಮಾರ್ಕೆಟ್ ನ ಕಂಪ್ಲೀಟ್ ಆಗಿ ಸರ್ಪ್ರೈಸ್ ಮಾಡ್ತಾ 100 ಬೇಸಿಸ್ ಪಾಯಿಂಟ್ಸ್ ಹತ್ರ ಒಂದ್ ವೇಳೆ ಏನಾದ್ರು ರೇಟ್ ಹೈಕ್ ತಗೊಂಡ್ರೆ ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ವೋಲಟಿಲಿಟಿ ಇರಬಹುದು. ಅವ್ರು ಎಷ್ಟು ರೇಟ್ ಹೈಕ್ ತಗೊಂತಾ ಇದಾರೆ, ಎಕಾನಮಿ ಇನ್ಫ್ಲೇಷನ್ ರಿಲೇಟೆಡ್ ಆಗಿ ಯಾವ ತರ ಕಮೆಂಟ್ಸ್ ಮಾಡ್ತಾ ಇದಾರೆ, ಇವೆಲ್ಲ ವೆನೆಸ್ಡೇ ನಮಗೆ ಮಾರ್ಕೆಟ್ ಎಂಡ್ ಆದ್ಮೇಲೆ ಅಪ್ಡೇಟ್ ಆಗತ್ತೆ. ಅದರಿಂದ ಪ್ರೀವಿಯಸ್ ಟೈಮ್ ಅಲ್ಲಿ ಸಜೆಸ್ಟ್ ಮಾಡಿರೋ ತರ ಈ ತರ ಇವೆಂಟ್ಸ್ ಇರುವಾಗ ನಿಮ್ಗೆ ಅರ್ಥ ಆಗ್ತಿದ್ರೆ ಯಾವ ಇವೆಂಟ್ಸ್ ಯಾವ ಡೇ ಬರುತ್ತೆ ಅಂತ ನಿಮ್ಗೆ ಕ್ಲಾರಿಟಿ ಇದ್ರೆ ಪರ್ಟಿಕ್ಯುಲರ್ಲಿ ಡೆಲಿವರಿ ಪೊಸಿಷನ್ ನ ಕ್ಲೋಸ್ ಮಾಡಿ ಆ ಇವೆಂಟ್ಸ್ ಆಗೋವರೆಗೂ ಇಂಟ್ರಾಡೇ ಬೇಸ್ಡ್ ಆಗಿ ನಿಮ್ಮ ಟ್ರೇಡಿಂಗ್ ಆಕ್ಟಿವಿಟಿ ಇರೋದಕ್ಕೆ ಟ್ರೈ ಮಾಡಿ. ನಿನ್ನೆ ವಿಡಿಯೋನಲ್ಲೂ ನಾವು ಅನ್ಕೊಂಡಿರೋದು ಮಾರ್ಚ್ 8 ಮಾಡಿರೋ ಲೋ 15,670 ಆ ಲೆವೆಲ್ ಅಬೋವ್ ಇರೋವರೆಗೂ ನಾವು ಮಾರ್ಕೆಟ್ ಅಲ್ಲಿ ರಿವರ್ಸಲ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಆ ಲೆವೆಲ್ ಬಿಲೋ ಹೋಗ್ತಿದ್ರೆ ಮಾತ್ರ ಫರ್ದರ್ ಆಗಿ ಬೇರಿಶ್ ಆಕ್ಟಿವಿಟಿ ಇರೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ ಅನ್ಕೊಂಡಿದೀವಿ. ಅಂಡ್ ಇವತ್ತು ಕ್ಲೋಸಿಂಗ್ ಆ ಲೆವೆಲ್ ಅಬೋವ್ನೇ ಆಗಿದೆ. ಆಸ್ ಎ ಸೇಮ್ ವ್ಯೂನ ಫರ್ದರ್ ಆಗಿ ನಾವು ಕ್ಯಾರಿ ಮಾಡಬಹುದು. ಇವತ್ತು ಮಾರ್ಕೆಟ್ ಸ್ಟಾರ್ಟಿಂಗ್ ಅಲ್ಲೂ ಅಂಡ್ ಈವನ್ ಕ್ಲೋಸಿಂಗ್ ಸ್ವಲ್ಪ ಟೈಮ್ ಬಿಫೋರ್ ಆ ಝೋನ್ ಹತ್ರ ಬಂದ ಮೇಲೆ ಸಪೋರ್ಟ್ ತಗೊಂಡು ಅಪ್ ಸೈಡ್ ಹೋಗ್ತಾ ಇರೋದು. ಆ ಲೆವೆಲ್ ಬಿಲೋ ಡೈಲಿ ಕ್ಯಾಂಡಲ್ ಕ್ಲೋಸ್ ಆಗ್ತಾ ಇದ್ರೆ ಫರ್ದರ್ ಆಗಿ ಡೌನ್ ಸೈಡ್ ಗೆ ನಾವು ಮಾರ್ಕೆಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಆ ಲೆವೆಲ್ ಅಬೋವ್ ಇರೋವರೆಗೂ ನಾವು ಈ ತರ ರಿವರ್ಸಲ್ ಮಾರ್ಕೆಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಟುಮಾರೋ ಮೀನ್ಸ್ ವೆಡ್ನೆಸ್ಡೇ ನೈಟ್ ಒಂದು ಬಿಗ್ ಇವೆಂಟ್. ಆ ಇವೆಂಟ್ ಗೆ ಸಂಬಂಧಿಸಿರುವ ಔಟ್ಕಮ್ ನಮಗೆ ಫೆಡ್ ಅವರು ಮಾಡಿರೋ ಅಪ್ಡೇಟ್ಸ್ ನೈಟ್ ಬರ್ತಾ ಇದ್ರು ಅಪ್ಡೇಟ್ಸ್ ನಾನು ನಿಮಗೆ ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಅದಕ್ಕೆ ಪ್ಯಾರಲಲ್ ಆಗಿ US ಮಾರ್ಕೆಟ್ ರಿಯಾಕ್ಷನ್ಸ್ ಅಂಡ್ SGX ನಿಫ್ಟಿನೂ ಅಪ್ಡೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇಫ್ ಇನ್ ಕೇಸ್ ನೀವೇನಾದ್ರೂ ಟೆಲಿಗ್ರಾಮ್ ನಲ್ಲಿ ಇಲ್ಲ ಅಂದ್ರೆ ಟೆಲಿಗ್ರಾಮ್ ಆಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪ್ ಅಲ್ಲಿ ಜಾಯ್ನ್ ಆಗೋ ಮೂಲಕ ನಿಮ್ಗೆ ಈ ಅಪ್ಡೇಟ್ಸ್ ಎಲ್ಲ ಆನ್ ಟೈಮ್ ಸಿಗುತ್ತೆ. ನೆಕ್ಸ್ಟ್ ನಿಫ್ಟಿ ಅದೇ ತರ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ಸಪೋರ್ಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ ಬರ್ತಿದ್ರೆ 15,670, ಅದರ ಬಿಲೋ 15,580. ಇಲ್ಲಿಂದ ಅಪ್ ಸೈಡ್ ಮೂವ್ ಆಗ್ತಾ ಇದ್ರೆ ಇವತ್ತು ಫೇಸ್ ಮಾಡಿರುವಂತಹ ರೆಸಿಸ್ಟೆಂಟ್ ಇಂಪಾರ್ಟೆಂಟ್. ಬಿಕಾಸ್ ಇವತ್ತು ಕ್ಲೋಸಿಂಗ್ ಈ 15,760 ಆರ್ 770 ಲೆವೆಲ್ ಹತ್ರನೇ ಇರೋದ್ರಿಂದ ಇವನ್ ಎನಿ ಸ್ಮಾಲ್ ಗ್ಯಾಪ್ ಅಪ್ ಈ ಲೆವೆಲ್ ಅಲ್ಲಿ ಅಬೋವ್ ಓಪನ್ ಆಗ್ತಾ ಇದ್ರೆ 15,860 ಇಮಿಡಿಯೇಟ್ ಆಗಿ ರೆಸಿಸ್ಟೆಂಟ್ ಆಗಿನಿ. ಅದರ ಅಬೋವ್ ಲೆವೆಲ್ 15,980 ರೆಸಿಸ್ಟೆಂಟ್ ಆಗಿ ನೋಡ್ತಿದ್ದೀನಿ. ಬ್ಯಾಂಕ್ ನಿಫ್ಟಿ ಸಪೋರ್ಟ್ 33,120 ಅಂಡ್ ಅದರ ಬಿಲೋ 32,880. ಅಬೋವ್ ಹೋಗ್ತಿದ್ರೆ 33,670 ಅಂಡ್ ಅದರ ಅಬೋವ್ ಹೋಗ್ತಿದ್ರೆ 33,940. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾನ ಗಮನಿಸ್ತಾ ಇದ್ರೆ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಅಪ್ ಸೈಡ್ ಹೋಗ್ತಿದ್ರೆ ವೀಕ್ಲಿ ಅದೇ ತರ ಮಂತ್ಲಿ ನಲ್ಲಿರುವಂತಹ ಡೇಟಾನ ಕಂಬೈನ್ ಮಾಡಿ ನೋಡ್ತಿದ್ರೆ 15,800 ಕಾಲ್ ಆಪ್ಷನ್ ಹತ್ರ ಸಿಗ್ನಿಫಿಕೆಂಟ್ ಡೇಟಾ ಬಿಲ್ಡ್ ಆಗ್ತಿದೆ. ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದಾನು ಹತ್ರದಲ್ಲೇ ಇದೆ. 15,800 ಅಂದ್ರೆ ಅಬೋವ್ ಹೋಗಲ್ಲ ಅಂತ ಮಾರ್ಕೆಟ್ ಅಲ್ಲಿ ಕಾಲ್ ರೈಟರ್ಸ್ ಆಕ್ಟಿವ್ ಆಗಿನೇ ರೈಟ್ ಮಾಡ್ತಿದ್ದಾರೆ. ಅದರಿಂದ ಇಮಿಡಿಯೇಟ್ ಆಗಿ 15,800 ನ ಗಮನಿಸಬೇಕು. ನೆಕ್ಸ್ಟ್ 16,000 ಆಗತ್ತೆ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ. ಇವನ್ ಇವತ್ತು ಮಾರ್ಕೆಟ್ ಸ್ವಲ್ಪ ಅಪ್ ಸೈಡ್ ಮೂವ್ ಆಗ್ತಾ ಇದ್ರು
15,800 ಹತ್ರ ಕಾಲ್ ಆಪ್ಷನ್ ರೈಟರ್ಸ್ ಇಂದ ಹೈ ಅನ್ವೈಂಡಿಂಗ್ ಏನು ಕಾಣಿಸ್ತಾ ಇಲ್ಲ. ಅದರಿಂದ ಇಮಿಡಿಯೇಟ್ ಆಗಿ 15,800 ಅನ್ನೋದು ಒಂದು ರೆಸಿಸ್ಟೆಂಟ್ ಝೋನ್ ತರ ಕಾಣಿಸ್ತಾ ಇದೆ. ಇಲ್ಲಿಂದ ಡೌನ್ ಸೈಡ್ ಗೆ ಹೋಗ್ತಿದ್ರೆ 15,500 ಇಂಟ್ರಾಡೇ ನಲ್ಲಿ ಓವರ್ ಆಲ್ ಆಗಿ ಸಿಗ್ನಿಫಿಕೆಂಟ್ ಆಕ್ಟಿವಿಟಿ ಬಿಲ್ಡ್ ಆಗ್ತಾ ಇದೆ. ಅದರಿಂದ ಇಂಪಾರ್ಟೆಂಟ್ ಝೋನ್ ತರ ಕಾಣಿಸ್ತಾ ಇದೆ. ಅದರಿಂದ 15,500 ಟು 16,000 ಈ 500 ಪಾಯಿಂಟ್ ಝೋನ್ ನಲ್ಲಿ ಮಾರ್ಕೆಟ್ ಮೂವ್ ಆಗುತ್ತೆ ಅನ್ನೋ ತರ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.